ಗೈಸ್ ಪುಳಿಯೋಗರೆ ಮತ್ತು ಇಡ್ಲಿ. ನನಗಂತೂ ಫುಲ್ಲು ಏನು ಕೋಲ್ಡ್ ಆಗಿ ಗಂಟ್ಲೆಲ್ಲ ತುಂಬ ವಾಯ್ಸ್ ಹೋಗಿದೆ, ಜ್ವರ ಬಂದಿದೆ. ಯಾಕೋ ನಂಗೆ ಊರು ಆಗಲೇ ಇಲ್ಲ. ಫುಲ್ಲು ಚಟ್ನಿ ಹಾಕ್ಕೊಂಡಿದ್ದೀನಿ. ಇಡ್ಲಿ ಒಂದು ಅರ್ಧ ತಿಂದೆ. ಪುಳಿಯೋಗರೆ ಮಾತ್ರ ಸಖತ್ತಾಗಿರುತ್ತೆ ಗೈಸ್. ಎದೊಳೋಕ್ಕಾಗಲಿ. ಆ ಟೈಮ್ ಬಂದು 11 ಗಂಟೆ. ತಿನ್ಬಿಟ್ಟು ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನಗೂಡ ಕ್ಲಾಕ್ಸ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ನಮ್ಮ ಯಜಮಾನ್ರು ಊರಿಗೆ ಹೋಗ್ತಾ ಇದ್ದೀವಿ. ಹೇಳ ಯಾವ್ರು ಅಂತ ಬೇಡವಾ? ಓಕೆ, ಹೇಳಲ್ಲ ಗೈಸ್. 11:15 ಟೈಮು. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ನಾವು ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀವಿ. ಸ್ವಲ್ಪ ತೋಟದ ಹತ್ರ ಕೆಲಸ ಇತ್ತು, ಅಲ್ಲಿ ಹೋಗ್ಬಿಟ್ಟು ಬರಬೇಕು. ನೋಡಿ, ಹಬ್ಬದ್ದು ಲೈಟಿಂಗ್ಸ್ ಕಾಣಿಸ್ತಾನೆ ಇಲ್ಲ. ಲೈಟಿಂಗ್ಸ್ ಹಾಕೋರೆ ನೋಡಿ ಗೈಸ್. ಸಿಟಿ, ಹಳ್ಳಿ ಅಲ್ಲ ಇದು, ಸಿಟಿ ಇದು ತಾನೆ. ಅದಕ್ಕೆ ಊರು ಅಲ್ಲ, ಹೋಬಳಿ. ಈ ಕೊಣನೂರಿಗೆ ಬಂದ್ವಾ ರಾಮನಾಥ್ಪುರ ಗೈಸ್. ನೋಡಿ ಬಸ್ ಸ್ಟಾಪ್. ಮತ್ ನನ್ನ ಯಾಕೆ ಮದ್ವೆ ಅದೇ? ನಿಮ್ಮೂರ್ ಹುಡ್ಗಿನೇ ಮದ್ವೆ ಆಗ್ಬೇಕಿತ್ತು, ಇನ್ನ ಎಮ್ಮೆನ. ಹೋಗ್ಲಿ ಅಂತ ನಿಮ್ಮೂರಲ್ಲೇ ಒಂದ್ ಎಮ್ಮೆ ಮದ್ವೆ ಆಗ್ಬೇಕಿತ್ತು, ಎಮ್ಮೆನ. ಗೈಸ್ ಮೋಡ ನೋಡಿ ಗೈಸ್, ಏನ್ ಸಖತ್ತಾಗೋಳೆ. ಪೈಂಟಿಂಗ್ ಇದ್ದಾಗ ಐತೆ ಮೋಡ. ಇಲ್ಲಿ ನೋಡು ಚಿನ್ನ ಹೆಂಗ್ ಕಾಣಿಸ್ತೈತೆ, ಸಖತ್ತ ಕಾಣಿಸ್ತೈತೆ. ಆ ಕಡೆ ಮಳೆ ಬರೋ ತರ ಇದೆ ಗೈಸ್, ಆ ಕಡೆ ಮಳೆ ಬರುತ್ತೆ. ಸೀದಾ ಡಬಲ್ ರೋಡ್ ಆಗೈತೆ. ಏನಾಗೈತೆ ಗೈಸ್? ಇವ್ರು ಸಿಟಿ ಅಂತ ಓವರ್ ಆಗಿ ಆಡ್ತಿದ್ದಾರೆ. ನಾನು ಸಿಟಿಲೇ ಹುಟ್ಟಿ ಬೆಳೆದಿದ್ದು. ನಮ್ಮ ಮಮ್ಮಿ ಊರ್ ಮಾತ್ರ ಬೆಂಗಳೂರು ಹಳ್ಳಿ ಗೈಸ್. ಈ ಊರ್ ನೀರ್ ಕುಡಿದ್ಬಿಟ್ಟು ನನ್ನ ವಾಯ್ಸೇ ಹೋಗ್ಬಿಟ್ಟಿದೆ. ನಂಗೆ ಊರ್ ನೀರ್ ಆಗೋದೇ ಇಲ್ಲ. ಗೆಜ್ಜೆ ಅಲ್ಲ, ಹೆಜ್ಜೆ. ನೋಡಲಿ ಎಲ್ಲ ಲೇಔಟ್ ಮಾಡ್ತವ್ರೆ ನೋಡಿ ಗೈಸ್. ಲೇಔಟ್ ಎಲ್ಲ ಮಾಡ್ತಿದ್ದಾರೆ. ಜಾಸ್ತಿ ಅಡಿಕೆ ಗಿಡನೇ ಜಾಸ್ತಿ ಬೆಳೆಯೋದಲ್ವಾ ಇಲ್ಲಿ? ಸುತ್ತಲ ಎಲ್ಲಿ ನೋಡಿದ್ರು ಅಡಿಕೆ ಗಿಡನೇ. ಅದು ಗೈಸ್, ಇದು ಹೊಗೆ ಸೊಪ್ಪು ಅಂತೆ ನೋಡಿ. ಸಿಗರೇಟ್ ಇದ್ದದ್ದು ಜಾಸ್ತಿ ಅಡಿಕೆ ಗಿಡ, ಹೊಗೆ ಸೊಪ್ಪು. ನೋಡಿ, ಮನೆ ಕಟ್ಟಿದ್ರೆ ಈಗ ಕಟ್ಬೇಕು, ಸಾಕಿಷ್ಟು. ಮನೆ ಮುಂದೆ 2 ಹಸು, ಅಲ್ಲೇ ನಡಿ ಹೇಳ್ತೀನಿ ಗೈಸ್. ಇವಾಗ ನಾನು ನಮ್ಮ ಯಜಮಾನ್ರದ್ದು ಜಮೀನ್ ತೋರಿಸ್ತೀನಿ ರೀ. ಅವ್ರು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ. ಎಷ್ಟು 1-3 ಸತಿ ಬಂದಿದ್ದೀವಲ್ಲ, 3-4 ಸತಿ. ಗೈಸ್ ನೋಡಿ, ಬರೀ ಅಡಿಕೆ ಗಿಡ, ನೋಡಿದ್ರು ಅಡಿಕೆ ಗಿಡ. ಫುಲ್ ಒಂಥರ ಪೀಸ್. ಇಲ್ಲೇ ಇದೆ ಈ ಪಕ್ಕದ್ದು. ಈ ನನ್ನೇನು ಅನ್ಕೊಂಡ್ಬಿಟ್ಟಿದ್ಯಾ? ಪಿಟ್ಕೊಂಡಿತ್ತಾನೆ. ಗೈಸ್ ಇಲ್ಲಿದೆ ನೋಡಿ ಗೈಸ್, ಇದೆ ಗೈಸ್ ನಮ್ಮ ಜಮೀನು ನೋಡಿ. ಇದೆ ಯಾರು ಏನಾಕ ಉಳ್ಳಿ ಏನದು ಬೀನ್ಸ್, ತಡ್ನಿ ಕಾಳಂತೆ ಗೈಸ್. ನೋಡಿ, ರೋಡು ಇದೆ ಸೈಟು ನೋಡಿ. ಹೋಗೋಣ ಬನ್ನಿ. ಇದು ಅರ್ಧ ನನ್ನ ಹೆಸರು ಮಾಡ್ಕೊಡ್ತೀಯಾ? ನನ್ಗೆ ಅರ್ಧ ನಿಂಗೆ, ಅರ್ಧ ನನಗೆ. ಬೇಡಪ್ಪ, ನಂಗೆ ಅಷ್ಟು ಜಾಸ್ತಿ ಇಲ್ಲ. ಬೇಡ ಚಿನ್ನಿ, ನೀನೇ ಇಟ್ಕೋ. ಬೇಡ ನಂಗೆ
ದಿಸ್ ಸ್ಲಿಪ್ಪರ್ ಬಿದ್ದೋಯ್ತು ಗೈಸ್. ಹಳ್ಳಿ ವೆದರ್ ಒಂಥರ ಚಂದ, ಏನೋ ಒಂಥರ ಉಳ್ಳಿ ಅಂತೆ, ಉಳ್ಳಿ ಹಾಕಿದ್ದಾರೆ. ಇನ್ನು ಅಡಿಕೆ ತೋಟದ ಹತ್ರನೂ ಹೋಗ್ಬೇಕು, ಮನೆ ಹತ್ರ ಹೋಗ್ಬೇಕು. ನೋಡಿ ಇದೆ ಸೈಟು, ನೋಡಿ ಇದು ಹೆಸರು ಕಾಳು ಹಸಿದು ಅವ್ರು ಕೀಳ್ತಿದ್ರು ನಮ್ಮ ಜಮೀನಲ್ಲಿ. ಅವ್ರು ಕಿತ್ಕೊಳ್ಳಿ ಅಂದರು, ಬೇಡ ಅಂತ ಹೇಳ್ದು. ನೋಡಿ ಇದು ಚೆನ್ನಾಗಿದೆ ತಿನ್ನೋಕ್ಕೆ. ಆ್ಯಕ್ಚುಲಿ ಪ್ಯೂರಾಗಿ ಹಳ್ಳಿ ಕಡೆನೇ ಸಿಗೋದು ಗೈಸ್. ನೋಡಿ ನಮ್ಮ ಕಾರಲ್ಲಿ ನಿಂತಿದೆ. ಇವತ್ತು ಈಗ ಅಡಿಕೆ ಗಿಡದ ಹತ್ರ ಹೋಗ್ಬೇಕು. ಸ್ವಲ್ಪ ಅಡಿಕೆ ಗಿಡದ ಹತ್ರ ಹೋಗಿ ಬರ್ತೀವಿ. ಅಡಿಕೆ ಗಿಡ ನೋಡ್ಕೊಂಡು ಯಜಮಾನ್ರು ಹೋಗ್ತವ್ರೆ ಗೈಸ್. ಇಲ್ಲಿ ಬಂದರೆ ವಾಯ್ಸೇ ಹೋಗುತ್ತೆ ನಂದು. ಶೀತ ಕೋಲ್ಡ್ ಬೇರೆ ವಾಯ್ಸು. ಆಮೇಲೆ ಇಲ್ಲಿ ಬಂದರೆ ಯಾವಾಗಲೂ ಹತ್ತಿ ಇಟ್ಕೊಂಡೇ ಇರಬೇಕು, ಕೋಲ್ಡ್ ಆಗುತ್ತೆ, ನಂಗೆ ವೆದರ್ ಸೆಟ್ ಆಗಲ್ಲ. ಇವಾಗ ನೋಡಿ ಅಲ್ಲಿವರು, ಅಲ್ಲಿ ಕಲ್ಲು ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಅಲ್ಲಿವರೆಗೂ ಇದೆ ಗೈಸ್. ಸೊ ಈಗ ತೋಟದ ಹತ್ರ ಹೋಗ್ಬೇಕು. ನೋಡಿ ರೋಡೇ ಆಗಿಲ್ಲ. ಕೊಣನೂರು, ಬೆಂಗಳೂರಿಗೆ ಡೈರೆಕ್ಟಾಗಿ ಇಲ್ಲಿಂದಾನೆ ಬಸ್ ಇದೆ ಗೈಸ್. ಕೊಣನೂರು ಟು ಬೆಂಗಳೂರು, ಬೆಂಗಳೂರು ಟು ಕೊಣನೂರು. ಗೈಸ್ ನಿಮ್ಗೆ ಈ ಗಿಡ ಗೊತ್ತಾ? ನೋಡಿ ಮುಟ್ರೆ ಮುನಿ ಸೊಪ್ಪು ಗೈಸ್, ಮುಟ್ರೆ ಮುನಿ ಸೊಪ್ಪು ಗೈಸ್. ಇದೊಂದು ಬಟ್ಟೆ ತಗೊಂಡು ಮತ್ತೆ ಚಿಪ್ಸ್ ತಗೊಂಡು ಮುಗಿಸ್ಕೊಂಡು ಹೋಗ್ತಾ ಇದೀವಿ. ತೋಟದ ಹತ್ರ ಹೋಗ್ಲಿಲ್ಲ. ಎಂತಕ್ಕೆ ಹೋಗ್ಲಿಲ್ಲ ತೋಟದ ಹತ್ರ? ಅಲ್ಲೆಲ್ಲ ನೀರ್ ಬಿಟ್ಟಿದ್ದಾರಂತೆ ಅಡಿಕೆ ಗಿಡಕ್ಕೆ. ಫುಲ್ಲು ಏನಂತಾರೆ, ಕಾಲೆಲ್ಲ ಇದಾಗ್ಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ವೇಸ್ಟ್ ಅಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಈಗ ಪಾಪಿಗೆ ಒಂದು ಬಟ್ಟೆ ಕೊಡ್ಬೇಕಿತ್ತು. ಬಟ್ಟೆ ತಗೊಂಡು ನಾವು ಹನಿ ಕೇಕ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಬೆಂಗಳೂರಿಗೆ ಹೋಗ್ತೀವಾ ಮತ್ತೆ? ಇವತ್ತು ಕೆಲಸ ಇದೆ ಅಂತ ಸ್ವಲ್ಪ ಕೋರ್ಟಲ್ಲಿ, ಅದು ಇದ್ರೆ ಇವತ್ತು ಹೋಗಲ್ಲ, ಇಲ್ಲ ಅಂದ್ರೆ ಹೋಗ್ತೀವಿ. ಅದ್ ಹೆಂಗ್ ಗೊತ್ತಾಗುತ್ತೆ? ಇವತ್ತು ಹೇಳಲ್ವಲ್ಲ, ಅವ್ರು ಬೆಳಗ್ಗೆ ಹೇಳ್ತಾರಂತೆ. ಅವ್ರು ಹೋಗ್ಬಿಟ್ಟು ಬರ್ತಾರೆ ಬಿಡು ಮುಗಿಸ್ಕೊಂಡು. ಚಿಪ್ಸ್ ಕೊಡು ನೀರು. ಇವಾಗ ನೋಡಿ ಹಿಂಗ್ ಹೋದ್ರೆ ನಮ್ಮ ಸೀನವರ ಚಿಕ್ಕಮ್ಮನ ಊರು ನೋಡಿ. ಬೆಳವಾಡಿ, ಜೋಡಿಗುಬ್ಬೆ, ರಾಮನಾಪುರ ಗೇಟ್, ಗುಬ್ಬಿ, ಜೋಡಿಗುಬ್ಬಿ. ಗೈಸ್ ಯಾರನ್ನಾದ್ರು ಸಿಟಿಲಿ ಇರೋರ್ನ ಮದ್ವೆ ಆಗ್ಬೇಕಿತ್ತು. ನಿಮ್ದು ಎಷ್ಟೋಗಿರೋ ಜಮೀನು? ನಮ್ದು 4 ಎಕರೆ. ಏರ್ಪೋರ್ಟ್ ಹೋಯ್ತಾ? ನಿಮ್ಮೂರು ಏರ್ಪೋರ್ಟ್ಗೆ? ಸಿಟಿ ಅಲ್ಲ ನಿಮ್ಮೂರು? ಕೆಂಪೇಗೌಡ ಏರ್ಪೋರ್ಟ್ ಹೋಯ್ತಾ? ಆಕ್ಚುಲಿ ಏನ್ ಗೊತ್ತಾ, ಈಗಿನ ಕಾಲದಲ್ಲಿ ಗಂಡಸರಿಗೆ ಎಣ್ಣೆ ಸಿಗ್ತಾ ಇಲ್ಲ. ನಾವ್ ಸಿಕ್ಕಿರೋದು ನಿಮಗೆ ಪುಣ್ಯ ಅನ್ಕೊಂಡು ದೇವ್ರು ಅನ್ಕೊಂಡಿರ್ಬೇಕು. ಈಗಿನ ಕಾಲದಲ್ಲಿ ಗಂಡಸ್ರನ್ನ ಸಾಯಿಸ್ತಿರ್ತಾರೆ, ಗಂಡಸ್ರನ್ನ ತಳ್ಳೋದು ಸಾಯಿಸೋದು ಮಾಡ್ತಾರೆ. ನಾವು ಬಂಗಾರದಂಗ್ ನೋಡ್ಕೋತೀವಿ ನಿಮ್ಗೆ, ಅದಕ್ಕೆ ಜಂಬ. ಕರೆಕ್ಟ್ ಅಂತಾದ್ರೆ ಕಮೆಂಟ್ ಹಾಕಿ. ಹೆಂಗಸ್ರು ಎದ್ರುಕೊಂಡು ಭಕ್ತಿಯಿಂದ ಗಂಡನ ಜೊತೆ ಇದಾರೆ ಅಂತ ಅಂದ್ರೆ ಅದು ಭಯ ಅಲ್ಲ, ಪ್ರೀತಿ ಅಲ್ವಾ ಗೈಸ್? ಊರಿನ ನೀರೇ ಸೆಟ್ ಆಗಲ್ಲ ಗೈಸ್. ಯಪ್ಪ ಫುಲ್ಲು ಗಂಟ್ಲೆಲ್ಲ ಇನ್ಫೆಕ್ಷನ್ ಆದಂಗ ಕಟ್ಕೊಂಡಂಗ ಆಗ್ಬಿಡುತ್ತೆ, ಮಾತಾಡಕ್ಕೆ ಆಗಲ್ಲ. ಇಲ್ಲಿ ಹಳ್ಳಿ ಅನ್ನೋಕ್ಕಿಂತ ಎಷ್ಟು ಚೆನ್ನಾಗಿ ಮನೆ ಕಟ್ಟೋರು ನೋಡೆಲ್ಲ. ಮನೆಗಳು ಮಾತ್ರ ಹಳ್ಳಿಲಿ ಸೂಪರ್ ಆಗಿ ಕಟ್ಟಿರ್ತಾರೆ. ಸಿಟಿಯವರು ಕಟ್ಟಲ್ಲ, ಹಂಗ್ ಕಟ್ತಾರೆ ಹಳ್ಳಿಯವರು. ನೋಡಿ ಎಷ್ಟು ಪೀಸ್ ಇದೆ, ಟ್ರಾಫಿಕ್ ಇಲ್ಲ, ಒಂದು ಆರೆಂಜ್ ಸೌಂಡ್ ಇಲ್ಲ. ಯಾಕೋ ಸುಮ್ಮನೆ ಇರೋ. ಅಂದ್ರೆ ಅಷ್ಟೊಂದು ಗಿಜಿ ಬಿಜಿ ಅನ್ನಲ್ಲ. ಬೆಂಗಳೂರಲ್ಲಾದ್ರೆ ಕೇಳಿಸ್ಕೊ, ಬೆಂಗಳೂರಲ್ಲಾದ್ರೆ
ಹೋಗ್ಬೇಕು ಅಂತ ಅಂದ್ರೆ ಈಗ ನಮ್ಮ ಮನೆಯಿಂದ ಗೊರಗುಂಟೆಪಾಳ್ಯಕ್ಕೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ 10 ಮಿನಿಟ್ಸ್ ಬೇಕಾಗುತ್ತಾ. ಇಲ್ಲಿ ಊರಿಗೆ ನೋಡಿ ಬಿಲ್ಡಿಂಗ್ ನೋಡಿ ಗೈಸ್ ಹೆಂಗಿದೆ ನೋಡಿ, ಸಿಟಿ ತರ ಯಪ್ಪ ಸಕ್ಕತ್ತ. ಆಮೇಲೆ ಅದನ್ನ ಕಟ್ಸ್ಕೊಂಡು ಪಕ್ಕದಲ್ಲಿ ಕೊಟ್ಕೆನೂ ಕಟ್ಸ್ಕೊಂಡಿರ್ತಾರೆ ಹಸುಗೆ. ಹೆಂಡ್ತಿರ್ ಕೂಡಾಕಲ್ಲ ಚಿನ್ನಿ, ಹಸುಗೆ. ನನ್ನ ವಾಯ್ಸ್ ಚೇಂಜ್ ಆಗಿಲ್ವಾ? ಬೆಳಿಗ್ಗೆ ಸಂಜೆ 3 ಹೊತ್ತು ಮಟನ್. ಗೈಸ್ ಮಟನ್ ಅಲ್ಲ ಗೈಸ್, ನೀರ್ ಇನ್ಫೆಕ್ಷನ್ ಆಗುತ್ತೆ ನನಗೆ. ನೀರು ನಮ್ಮನೆ ನೀರು ಅಷ್ಟೇ, ನಮ್ಮ ಅಮ್ಮ ಮನೆ ನೀರು ಕುಡ್ಕೊಂಡ್ಬಂದು ನಮ್ಮ ಮನೇಲಿ ಕುಡಿದ್ರೆ ನನಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಹಂಗಾಗಲ್ಲ ನೀರು. ಮೋರಿ ನೀರು ಕುಡಿದ್ಬಿಡು. ನೀನ್ ಕುಡಿ, ಮೋರಿ ನೀರು ನಾನೇ ಕುಡಿಲಿ. ನನಗೆ ಇನ್ಫೆಕ್ಷನ್ ಆಗಲ್ಲಪ್ಪ, ನನ್ಗಾಗುತ್ತೆ. ಹೋಯ್ತಾ ಇರ್ತದೆ ಸುಮ್ಮನೆ. ಮಟನ್ ನೀರು ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ನಮ್ಮ ತೋಟದ ಹತ್ರ ಹೋಗೋಣ ಅನ್ಕೊಂಡಿದ್ದೆ, ಹಾಕಿದ್ದು ಕ್ಯಾಪ್ ಕರ್ಕೊಂಡೇ ಹೋಗ್ಲಿಲ್ಲ ಗೈಸ್. ಹೋಗಿ ಕುಡಿದ್ಬಿಟ್ಟವ್ರೆ, ನೀರ್ ಹಾಕೊಳ್ದಂಗ್ ಕುಡಿದ್ಬಿಟ್ಟವ್ರೆ. ಹೋಗಿ ಹೋಗಿ ಮುಂದಕ್ಕೆ ಮುಂದಕ್ಕೆ ಅಂತ ಹೇಳ್ತಾರೆ ನೋಡಿ. ಹಸುಗಳು ನೋಡಿ, ಮೋಡ ಮಾತ್ರ ಸಖತ್ತಾಗೈತೆ ಸಿನ. ಇಳಿದ್ರೆ ಹೆಂಗ್ ಕಾಣಿಸ್ತೈತೆ, ಸೂಪರ್ ಆಗಿ ಕಾಣಿಸ್ತೈತೆ ಮೋಡ ಗೈಸ್. ಇಲ್ಲಿ ಎಲ್ಲಾರ ಮನೇಲೂ ಒಬ್ರೊಬ್ರು ಮನೇಲೂ ಒಂದೊಂದು ಮರಿ ಗೈಸ್. ಊರಬ್ಬ ಸಖತ್ತಾಗಿ ಮಾಡಿದ್ರು ಮಾತ್ರ. ಆ ವಿಡಿಯೋ ಹಾಕಿದೀನಿ, ಯಾರೆಲ್ಲ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ. ಓದ್ಲೋಗಲ್ಲಿ ಹಾಕಿದೀನಿ ನೋಡಿ, ಗಿಡಗಳು ನೋಡಿ. ಎಳ್ನೀರು ಕುಡಿಬೇಕಿತ್ತು ಆಕ್ಚುಲಿ. ನಾನು ಎಳ್ನೀರು ಕುಡಿದು ತುಂಬಾ ದಿನ ಆಗಿತ್ತು ನಾನು ಗೈಸ್. ಫೈನಲಿ ಇವ್ರ ಚಿಕ್ಕಮ್ಮನೂರಿಗೆ ಮತ್ತೆ ಬಂದು, ಇವಾಗ ಹೋಗಿದ್ದು ಇವ್ರೂರು, ಇವಾಗ ಹೋಗ್ತಾ ಇರೋದು ಚಿಕ್ಕಮ್ಮರೂರು. ಇವ್ರ ಚಿಕ್ಕಮ್ಮ ಅಂತ ಅಂದ್ರೆ ಇವ್ರ ಮಮ್ಮಿಯವರ ಅಕ್ಕ ತಂಗಿ. ಇವ್ರಮ್ಮ ದೊಡ್ಡವರು, ಆಮೇಲೆ ಇವ್ರ ಚಿಕ್ಕಮ್ಮ ಚಿಕ್ಕವರು. ಇನ್ನೊಬ್ರು ಇದಾರಲ್ವಾ ನಿಮ್ ಮಾವ. ಲಾಸ್ಟ್. ಓ ನಿಮ್ ಮಾವನೇ ಲಾಸ್ಟು. ಮಾತ್ರ ನೋಡಿ, ಇಲ್ಲಿಂದ ಸ್ಟಾರ್ಟ್ ಎಲ್ಲಾರ ಮನೇಲೂ ಪೆಂಡೋಲ್. ಇದೆಷ್ಟೋ ವರ್ಷಕ್ಕೆ ಅಂತ ಬರೋದು ಹಬ್ಬ, 25 ವರ್ಷನೋ 30 ವರ್ಷಕ್ಕೆ ಅಂತ ಮಾಡೋದು ಈ ಹಬ್ಬನ. ಅದಕ್ಕೆ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ ಅನ್ಬಿಟ್ಟು ಫ್ರೈಡೇ ಬಂದಿದ್ದು. ನಾವು ಫ್ರೈಡೇ ಅಲ್ವಾ ಬಂದಿದ್ದು? ಹೌದು. ಅವ್ರನ್ನ ತೋರ್ಸಂಗೆ ಇಲ್ಲ ಗೈಸ್. ಕ್ಯಾಮ್ರಾ ತಗೊಂಡು ಮುಂದೆ ಬಿಟ್ರೆ ಒಳ್ಳೆ ಇದಾಡ್ದಂಗೆ ಆಡ್ತಾರೆ ನೋಡಿ. ಎಷ್ಟು ಪೀಸ್ ಆಗಿದೆ ಗೈಸ್. ಜನ ವೆಜ್ ಕುಡಿದ್ರೆ ಇನ್ನೇನ್ ಮಾಡ್ಬೇಕು, ಕುಡಿಬೇಕು. ನೋಡಿ ಮಜಾ ತಗೋಬೇಕು. ಗೈಸ್ ಏನ್ ಗೊತ್ತಾ, ಜನ ನಾವಾದ್ರೂ ಅಷ್ಟೇ, ವೆಜ್ ಆದ್ರೆ ಹೋಗಕ್ಕೆ ಸ್ವಲ್ಪ ಇದ್ ಮಾಡ್ತೀವಿ, ಮಟನ್ ಅಂದ್ರೆ ಹೋಗ್ತೀವಿ. ನೀನು ವೆಜ್ಜಿಗೆ ಜನನೇ ಇರ್ಲಿಲ್ಲ ಗೈಸ್. ಮಟನ್ಗೆ ಎಷ್ಟು ಜನ ಗೊತ್ತಾ ನೋಡಿ ನೋಡಿ. ನಾವ್ ಹೋಗ್ತೀವಪ್ಪ ತಿನ್ನಕ್ಕೋಸ್ಕರ. ಇಲ್ಲ, ನಾವ್ ತಿನ್ನಕ್ಕೋಸ್ಕರನೇ ಹೋಗೋದು. ಗೈಸ್ ಪುಳಿಯೋಗರೆ ಮತ್ತು ಇಡ್ಲಿ. ನನಗಂತೂ ಫುಲ್ಲು ಏನು ಕೋಲ್ಡ್ ಆಗಿ ಗಂಟ್ಲೆಲ್ಲ ತುಂಬ ವಾಯ್ಸ್ ಹೋಗಿದೆ, ಜ್ವರ ಬಂದಿದೆ. ಯಾಕೋ ನಂಗೆ ಊರು ಆಗಲೇ ಇಲ್ಲ. ಫುಲ್ಲು ಚಟ್ನಿ ಹಾಕ್ಕೊಂಡಿದ್ದೀನಿ. ಇಡ್ಲಿ ಒಂದು ಅರ್ಧ ತಿಂದೆ. ಪುಳಿಯೋಗರೆ ಮಾತ್ರ ಸಖತ್ತಾಗಿರುತ್ತೆ ಗೈಸ್. ಎದುಡೋಕ್ಕಾಗಲಿಲ್ಲ. ಟೈಮ್ ಬಂದು 11 ಗಂಟೆ. ತಿನ್ಬಿಟ್ಟು ಸಿಗ್ತೀನಿ. ಸೊ ಗೈಸ್ ಅಲ್ಲಿಂದ ಬಂದು ನಾನು ನೆನ್ನೆ ಬರೋದನ್ನ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಯಾಕೆ ಅಂತ ಅಂದರೆ ನಾನು ಫುಲ್ಲು ಟಯರ್ಡ್ ಆಗಿದೆ ಗೈಸ್. ನನ್ನ ವಾಯ್ಸ್ ಹೋಗಿತ್ತು, ನಂಗೆ ಫುಲ್ ಟಯರ್ಡ್ ಆಗ್ತಿತ್ತು. ವಿಡಿಯೋ ಕ್ಯಾಪ್ಚರೇ ಮಾಡೋಕ್ಕಾಗಿಲ್ಲ. ನೆನ್ನೆ ಬೇರೆ ಸಂಡೇ, 3 ಡೇಸ್ ಹಾಲಿಡೇಸ್ ಬೇರೆ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಎಲ್ಲ ರಿಟರ್ನ್ ಆಗ್ತಿರ್ತಾರೆ. ನಮಗೆ ಸೋಲೂರಿಂದನೇ ಕುಣಿಗಳಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಯಿತು ಗೈಸ್. ಅಲ್ಲಿಂದ ನೆಲಮಂಗ್ಲಕ್ಕೆ ಬರೋಕ್ಕೆ ಒಂದು 1.5 hour ಆಯಿತು. ಆ ಸ್ಟ್ರೆಸ್ಸಲ್ಲಿ ನನಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ನಾನೇನು ವಾಲೆ ಕೂಡ ಬಿಚ್ಚಾಕಿಲ್ಲ. ಬೆಳಗ್ಗೆನೂ ಎದ್ದೋಳಕ್ಕಾಗಲಿಲ್ಲ. ಒಂದು ಜ್ವರದ ಮಾತ್ರೆ ತರಿಸ್ಕೊಂಡು ನುಂಗಿದ್ದೀನಿ. ಟಿಫನು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಜಸ್ಟ್ ಇವಾಗ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ ಗೊತ್ತಾ ಗೈಸ್, ತೋರಿಸ್ತೀನಿ ರೀ ನೋಡಿ. ಟೈಮ್ ಬಂದು 5:30 ಅಷ್ಟರಲ್ಲಿ ನಾನು ಒಂದು 4 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಮನೆ ಕ್ಲೀನಿಂಗು. ನೋಡಿ
ಅಡುಗೆನೂ ಮಾಡಿದೆ, ರಾತ್ರಿನೇ ಬಂದ್ಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದೆ ನೋಡಿ. ಬೇಳೆ ಸಾಂಬಾರಿದೆ ಮತ್ತು ರೈಸ್ ಮಾಡಿದ್ದೆ. ತಿಂಡಿ ಎಣ್ಣೆ ಹಚ್ಕೊಂಡೆ ಗೈಸ್, ತಲೆ ಫುಲ್ಲು ಇದಾಗಿತ್ತು ಅಂತ ಎಣ್ಣೆ ಹಚ್ಕೊಂಡು. ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಫುಲ್ ಮನೆ ಕ್ಲೀನೆಲ್ಲ ಮಾಡಾಯಿತು ನೋಡಿ. ಬಟ್ಟೆ ಸ್ವಲ್ಪ ಹಾಕ್ಬಿಟ್ಟು ಹೋಗಿದ್ದೆ, ಊರಿಗೆ ಹೋಗ್ಬೇಕಾದ್ರೆ ಹಾಕ್ಬಿಟ್ಟು ಹೋಗಿದ್ದೆ. ಇವಾಗ ಇಷ್ಟು ನಾನು ಮಡ್ಚಿಕ್ಬೇಕು. ಸದ್ಯಕ್ಕೆ ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಎಲ್ಲ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ. ವಾಯ್ಸ್ ಅಂತೂ ಫುಲ್ ಹೋಗಿದೆ ಗೈಸ್ ನಮ್ಮದು ನೋಡಿ. ಇವಾಗೆಲ್ಲ ಕ್ಲೀನ್ ಮಾಡಿ, ಮತ್ತು ನಮ್ಮದು ಫೋಟೋ ನಾವೇನು ಮಾಡಿದ್ದೆ ಅಂದರೆ, ಮಳೆ ಜಾಸ್ತಿ ಹೊಡಿಯೋದು ಬೇಡ ಸುಮ್ಮನೆ ಏಂತಕ್ಕೆ ಅಂದ್ಬಿಟ್ಟು ಫೋಟೋಸ್ನ ನಾನು ಎಲ್ಲೂ ಜಾಸ್ತಿ ನಾನು ಫೋಟೋಸೇ ಹಾಕಿರಲಿಲ್ಲ. ನಮ್ದು ಎಷ್ಟೊಂದು ಫೋಟೋ ಇದ್ರೂ ನಾನು ಫೋಟೋಸ್ ಹಾಕಿರಲಿಲ್ಲ ನೋಡಿ. ಇಲ್ಲೊಂದು ಹಾಕಿದ್ದೀವಿ, ಇಲ್ಲಿ ಅವ್ರ ಮಮ್ಮಿದು ಹಾಕಿದ್ದೀವಿ, ನಮ್ಮ ಯಜಮಾನ್ರವ್ರ ಮಮ್ಮಿದು. ಇಲ್ಲಿ ಇದು ನಮ್ದು ಹಾಕಿದ್ದೀವಿ, ಮತ್ತು ಇಲ್ಲೊಂದು ವೆಂಕಟೇಶ್ವರದ್ದು ಹಾಕಿದ್ದೀವಿ ಗೈಸ್, ಅಷ್ಟೇ. ಏನೆಲ್ಲೂ ಫೋಟೋ ಹಾಕಿರಲಿಲ್ಲ. ರೂಮಲ್ಲಿ ಒಂದು ಹಾಕಿದ್ದೀವಿ, ನಂದು ನಮ್ಮ ಯಜಮಾನ್ರದ್ದು ಇಲ್ಲಿ ಹಾಕಿದ್ದೀನಿ. ಸೊ ಆ ಕಿಟಕಿ ಹತ್ರ ಖಾಲಿ ಕಾಣಿಸ್ತಿತ್ತು. ಏನು ಹಾಕೋದು ಫೋಟೋಸ್ ಇತ್ತು, ಬಟ್ ನೇಚರ್ದು ಒಂದು ಫೋಟೋಸ್ ಇತ್ತು. ನನ್ನ ಮದುವೆಗೆ ಏನೋ ಗಿಫ್ಟ್ ಬಂದಿತ್ತು, ಆ ನೇಚರ್ ಫೋಟೋ ಇತ್ತು. ಅದನ್ನು ಹಾಕೋಣ ಅಂದ್ಕೊಂಡು ಬೇಡ ಅಂದ್ಬಿಟ್ಟು ನಾನು ಸುವರ್ಣ ಸೂಪರ್ ಸ್ಟಾರಲ್ಲಿ ಗೆದ್ದಿದ್ದು, ಫಸ್ಟ್ ಪ್ರೈಸ್ ನನಗೆ ಬಂದಿದ್ದು ಅದು. ಮತ್ತು ನಮ್ಮ ಯಜಮಾನ್ರು ನನಗೆ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿದ್ದು ಗೈಸ್, ಆ ಫೋಟೋ. ಅಲ್ಲೊಂದು ಖಾಲಿ ಇದೆ, ಅಲ್ಲಿಗೆ ಏನು ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇಲ್ಲೇ ಬೆಡ್ಡು, ಸರಿ ಬೆಡ್ ಇಲ್ಲೇನಾ ಕಾಣಿಸಿದ್ಯಾ? ಬೆಡ್ ಇಲ್ಲೇ ಆದರೆ ಇಲ್ಲೇ ಫೋಟೋ ನೋಡಿ. ಸೊ ಗೈಸ್ ಅದಕ್ಕೆ ಯೋಚನೆ ಮಾಡಿಬಿಟ್ಟು ಅಲ್ಲಿ ಹಾಕ್ದು. ನಿಜ ಗೈಸ್, ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಆಮೇಲೆ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಕಸನೇ ಗುಡಿಸಿರ್ಲಿಲ್ಲ ನೋಡಿ. ಫುಲ್ಲು ಕಸ ಎಲ್ಲ ಗುಡಿಸಿ, ಇದೆಲ್ಲ ಕಸ ಗುಡಿಸಿ ಫುಲ್ಲು ನೀಟ್ ಮಾಡಿ ಹಾಕಿದ್ದೀನಿ ನೋಡಿ. ಫುಲ್ ಕ್ಲೀನ್ ಮಾಡಿ ಹಾಕಿದ್ದೀನಿ ಗೈಸ್. ಫುಲ್ ಕ್ಲೀನ್ ಮಾಡಿ ಇವಾಗ ಸಾಂಬಾರು ಸ್ವಲ್ಪ ಇದೆ, ರಾತ್ರಿ ಮಾಡಿದ್ದು. ಬಂದಿಷ್ಟನ್ನು ಸ್ವಲ್ಪ ಸಾಂಬಾರು ಮಾಡಿದೆ. ಹೋಟ್ಲದು ತಿನ್ನೋಕ್ಕಾಗಲ್ಲ ಗೈಸ್, ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರು ಮಾಡಿದೆ. ಬೆಳಗ್ಗೆ ಅಂತೂ ನನಗೆ ಎದೊಳಕ್ಕೆ ಆಗಲಿಲ್ಲ. ಅದಕ್ಕೆ ಏನು ಮಾಡಿದೆ ಅಂತ ಅಂದರೆ, ಹೋಟ್ಲಲ್ಲಿ ತರಿಸ್ಕೊಂಡು ತಿಂದು ಊರಿಗೆ ಹೋಗಿ ಬರೋಷ್ಟು ನಿಜವಾಗ್ಲೂ ಸುಸ್ತಾಗುತ್ತೆ ಗೈಸ್. ಇನ್ನೂ ನೆನ್ನೆ ವೀಡಿಯೋ ಬೇರೆ ಇವತ್ತು ಅಪ್ಲೋಡ್ ಮಾಡಿಲ್ಲ. ಈ ವಿಡಿಯೋ ಬಂದು ನಿಮಗೆ ನಾಳೆ ಬರುತ್ತೆ. ಇವತ್ತು ವಿಡಿಯೋ ಯಾವುದೂ ಅಪ್ಲೋಡ್ ಮಾಡಿಲ್ಲ, ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮೀನ್ಸ್ ನಾಳೆ ಅಂದರೆ ಇವತ್ತಿನ ನಾಳೆ ಬರುತ್ತೆ. ಓಕೆ ಗೈಸ್, ಏನು ಕೆಲಸ ಇದೆ ಮಾಡ್ಕೊಳ್ಳೋಣ. ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೆ, ಫುಲ್ ಒಂಥರ ಡ್ರೈ ಆಗಿತ್ತು. ಓಕೆ ಗೈಸ್, ನೋಡೋಣ. ಸೊ ಗಾಯ್ಸ್, ಇದು ಬಂದುಬಿಟ್ಟು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ಆಲ್ರೆಡಿ ಹಾಕಿದ್ದೀನಿ, ಮೆನ್ಷನ್ ಮಾಡಿಲ್ಲ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಎಲ್ಲ ಕೆಲಸ ಮುಗೀತು, ಫೈನಲಿ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಬಟ್ಟೆ ಇತ್ತು, ಬಟ್ಟೆ ಮಡ್ಚಾಕ್ತೆ. ಟೈಮ್ ಬಂದು ಆಲ್ರೆಡಿ 8:30 ಸಮಥಿಂಗ್ ಆಗಿದೆ. ಸೊ ರೊಟ್ಟಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ನಮ್ಮ ಯಜಮಾನ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಮಾಡೋಕ್ಕಾಗಲ್ಲ ಗೈಸ್, ಸ್ವಲ್ಪ ನನಗೂ ಟಯರ್ಡ್ ಆಗ್ತಿದೆ, ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಯಾವಾಗಲೂ ನಾನು ಹೇಳ್ತಿರ್ತೀನಿ ನಿಮಗೆ ಲೈಕ್, ಕಮೆಂಟ್, ಶೇರ್ ಆಗಿ ಸಬ್ಸ್ಕ್ರೈಬ್ ಟು ತನುಗೌಡ ಕ್ರಾನಿಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಾನು FB-ಯಲ್ಲೂ ಇದ್ದೀನಿ. ನನ್ನ ಚಾನಲ್ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತನು ಶ್ರೀನಿವಾಸ್ ಗೌಡ ಅಂತ ಇದೆ. ಇನ್ಸ್ಟಾಗ್ರಾಮಲ್ಲೂ ಇದೆ, ತನು ನಿವಾಸ್ ಗೌಡ ಅಂತ ಇದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಯೂಸ್ ಬರ್ತಿದೆ, ಬಟ್ ನನಗೆ ಫಾಲೋವರ್ಸ್ ಆಗ್ತಿಲ್ಲ, ಯಾಕೆ ಅಂತ ಗೊತ್ತೆ, ಸ್ಟ್ರಕ್ ಆಗಿದೆ ಅಲ್ಲೇ. ಸೊ ಗೈಸ್, ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.